ಎಸ್ನ ಈಗ ಗರುಡ ಏರೋ ಸ್ಪೇಸ್ ಸ್ಟಾಲಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ವಿಧ ವಿಧವಾದ ಡ್ರೋನ್ಗಳು, ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದರೆ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರ್ಬೋದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಸಮುದ್ರದಲ್ಲಿ ಬಿದ್ದರೆ, ಏನಾದರೂ ಅವಘಡ ಆದರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ಬೋದು. ಅದಲ್ಲದೆ ಪಕ್ಕದಲ್ಲಿ ಸಹ ಏನೋ ಒಂದು ಟೆಕ್ನಾಲಜಿ ಡ್ರೋನ್ ಇದೆ. ಇದು ಮಿಸೈಲ್ ಲಾಂಚ್ ಮಾಡುವ ಡ್ರೋನ್. ಇದು ನೋಡ್ತಿರ್ಬೋದು ತುಂಬ ವೇಟ್ ಇದೆ. ಯಾವುದೇ ಒಂದು ಮಿಸೈಲ್ ತಗೊಂಡು ಹೋಗಿ ಒಂದು ದೇಶದ ಮೇಲೆ ಲಾಂಚ್ ಮಾಡ್ಬೋದು. ಯಾರಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂದರೆ ಉಗ್ರಗಾಮಿ ತಾಣಗಳ ಮೇಲೆ ಲಾಂಚ್ ಮಾಡ್ಬೋದು. ಮತ್ತೊಂದು ಕಡೆ ಪಕ್ಕದಲ್ಲಿ ಡ್ರೋನ್ ಇದೆ. ಅದು ಏನಾದರೂ ಬಾಂಬ್ ಬ್ಲಾಸ್ಟ್ ಎಲ್ಲಾದರೂ ಏನು ಆಗುತ್ತಂದರೆ ಅದು 5 ಕಿಲೋಮೀಟರ್ ಅಂತರದಲ್ಲಿ ಕಂಡುಹಿಡಿಯುವ ಡ್ರೋನ್ ಇದು. ನೋಡ್ತಿರ್ಬೋದು ಇದು ಯಾಕಂದರೆ ಕೆಲವೊಬ್ಬರು ಬಾಂಬ್ ಬ್ಲಾಸ್ಟ್ ಅಂದರೆ ಬಾಂಬ್ ತಜ್ಞರು ಅವರು ಮುಂದೆ ಹೋಗಿ ಸ್ಕ್ಯಾನ್ ಮಾಡ್ತಾರೆ. ಬಟ್ ಇದಲ್ಲ, ಈ ಒಂದು ಡ್ರೋನ್ 5 ಕಿಲೋಮೀಟರ್ ಅಂತರದಲ್ಲೇ ಗೊತ್ತಾಗುತ್ತೆ ಇಲ್ಲಿ ಅಂದರೆ ಬ್ಲಾಸ್ಟ್ ಆಗ್ಬೋದಾ ಆಗಲ್ವಾ ಎಲ್ಲವೂ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಇನ್ನೊಂದು ಡ್ರೋನ್ ಇದೆ. ಇದು ಸಹ ನೋಡ್ತಿರ್ಬೋದು. ಏನಾದರೂ ಅಗ್ನಿ ಅವಘಡ ಆದ ಸಂದರ್ಭದಲ್ಲಿ ಈ ಒಂದು ಡ್ರೋನ್ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಒಂದು ಡ್ರೋನು ಒಳಗಡೆ ಹೋಗಿ ಅಗ್ನಿ ನಂದಿಸುವ ಕೆಲಸ ಮಾಡುತ್ತೆ. ಅಂದರೆ ಟೆಕ್ನಾಲಜಿ ಎಲ್ಲ ಡ್ರೋನ್ಗಳು ಒಳಗಿದ್ದಾವೆ. ಇಲ್ಲಿ ಕೃತಜ್ಞತೆ ಬನ್ನಿ ಮಾತಾಡಿಸೋಣ. ಮೇಡಮ್, ವಿಧವಾದ ಡ್ರೋನ್ ಟೆಕ್ನಾಲಜಿ ಡ್ರೋನ್ಗಳಿದ್ದಾವೆ. ಏನೆಲ್ಲ ಸ್ಪೆಷಲ್ ಮೇಡಮ್ ಇವೆಲ್ಲ ಅಂತ? ಸೊ ಈಗ ಸ್ಟಾರ್ಟಿಂಗ್ ಏನಂದರೆ ಸರ್, ನಾವು ನೆನ್ನೆ ಒಂದು ಸಾಫ್ಟ್ ಲಾಂಚ್ ಮಾಡಿದ್ವಿ ಸರ್, ನಮ್ಮ UTM ಡ್ರೋನ್ ಟೆಕ್ನಾಲಜಿ ಅಂತ. ಇದೇನಂದರೆ ಅನ್ಮ್ಯಾನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈಗ ನೀವೇ ಇಲ್ಲಿ ನೋಡ್ತಾ ಇದ್ದೀರಿ, ಏರೋ ಇಂಡಿಯಲ್ಲಿ ತುಂಬ ಕಂಪ್ನೀಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್, ಅರೌಂಡ್ 30-40 ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ನೆಲ್ಲ ಮಾರ್ತಾ ಇದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ನಾವೆಲ್ಲ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಕೆಲವರು ಅದನ್ನು ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಬೋದು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನೆಲ್ಲ ಇಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ರೆಗ್ಯುಲೇಟರಿ ಅಥಾರಿಟೀಸ್ಗೆ ಇದನ್ನು ಪಿಚ್ ಮಾಡೋದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ತಯಾರು ಮಾಡಿದ್ವಿ. ಇದರಲ್ಲಿ ಏನಂದರೆ ಯು ಕ್ಯಾನ್ ಟ್ರ್ಯಾಕ್ ಎಕ್ಸಾಕ್ಟ್ಲಿ ನಿಮ್ಮ ಡ್ರೋನ್ ಎಲ್ಲಿ ಫ್ಲೈ ಆಗ್ತಾ ಇದೆ, ಅದರ ಆಲ್ಟಿಟ್ಯೂಡ್ ಏನು, ಅಲ್ಲೊಂಥರ ಐ ಜಸ್ಟ್ ಟೇಕ್ ಯು ಓವರ್ ಹಿಯರ್. ಇಲ್ಲಿ ನೋಡಿದ್ರೆ ನೀವಿಲ್ಲಿ ಡ್ರೋನ್ ಫ್ಲೈ ಮಾಡಬೇಕಂದ್ರೆ ಒಂದಷ್ಟು ಪರ್ಮಿಷನ್ಸ್ ತೊಗೊಂಡಿರ್ತೀರ. 10 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್ ಅಂತ. ಅದಕ್ಕಿಂತ ಜಾಸ್ತಿ ಆಚೆ ಏನಾರ ಹೋದರೆ ಇಟ್ಲ್ ಟ್ರಿಗರ್, ನಮ್ಗೆ ಇಲ್ಲೊಂದು ಸಿಗ್ನಲ್ ಬರುತ್ತೆ. ಸೊ ಆವಾಗ ಪೊಲೀಸ್ ಅಥಾರಿಟಿ ಆಗಲಿ, ಯಾರೇ ಪರ್ಮಿಷನ್ ಕೊಟ್ಟಿರ್ತಾರಲ್ಲ, ಅವರು ಆ ಡ್ರೋನ್ನ ಕಾಲ್ ಮಾಡಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬೋದು, ಅವ್ರ ಲೈಸೆನ್ಸ್ ಆಗಲಿ ಇದಾಗಲಿ. ಸೊ ದಿಸ್ ಈಸ್ ವೆರಿ ಗುಡ್ ಟು ಟ್ರ್ಯಾಕ್ ದ ಸೆಕ್ಯೂರಿಟಿ ಪರ್ಪಸ್ ನಮಗೆ. ಇನ್ನೊಂದು ಇವಾಗ ಇಲ್ಲಿ ಬಂದರೆ ದಿಸ್ ಇಸ್ ಆರ್ ಲ್ಯಾಂಡ್ ಮೈನ್ ಡಿಟೆಕ್ಷನ್ ಡ್ರೋನ್. ದಿಸ್ ಇಸ್ ವೆರಿ ಇದು ಮೇನ್ ಏನಂದರೆ ಸರ್, ನಾವು ಮೈನ್ಸ್ ಆಗಲಿ, ಆರ್ಮಿ ಮೈನ್ಸ್ ಆಗಲಿ, ಯಾವುದೇ ಇದಾಗಲಿ, ಯೂಶ್ವಲಿ ನಾವು ಬಾಂಬ್ ಡಿಟೆಕ್ಟರ್ಸ್ ಎಲ್ಲ ಎತ್ಕೊಂಡೋಗಿ ಇಲ್ಲಿ ಚೆಕ್ ಮಾಡ್ತೀವಿ, ಪ್ರಾಣಕ್ಕೆ ಅಪಾಯ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರೋನ್ಸ್ನ ಕಳಿಸ್ಬಿಟ್ಟು ವಿಲ್ ಡಿಟೆಕ್ಟೆಡ್, ಇಟ್ ಗಿವ್ಸ್ ಅಸ್ ಅ ಸಿಗ್ನಲ್. ಅವಾಗ ಹೋಗ್ಬಿಟ್ಟು ದೇ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಟ್ರ್ಯಾಕ್ ದಟ್ ಒನ್ ಥಿಂಗ್. ಇಟ್ ಟೆಲ್ಸ್ ಯು ಎಕ್ಸಾಕ್ಟ್ಲಿ ಅಲ್ಲಿ ಬಾಂಬ್ ಇದೆಯಾ ಇಲ್ವಾ, ಎನಿ ಮೆಟಲ್ ಡಿಟೆಕ್ಟರ್ಸ್ ಆಗಲಿ ಏನಾದರೂ ಆಗಲಿ. ಅದು ಬಂದು ನಮ್ಮ ರಾಕೆಟ್ ಲಾಂಚರ್ ಅಂತ. ಲೈಕ್ ಯು ಕ್ಯಾನ್ ಸಿ ಇಟ್ ರಿಲೀಸಸ್ ಯುವರ್ ರಾಕೆಟ್ಸ್. ಇಟ್ಸ್ ಅಗೇನ್ ಸ್ಪೆಸಿಫಿಕ್ಲಿ ನಾವು ಬರೀ ಆರ್ಮಿಗೋಸ್ಕರ ಡಿಸೈನ್ ಮಾಡಿರೋದು. ಒನ್ ಆಫ್ ದ ಮೇನ್ ಎಕ್ಸ್ಕ್ಲೂಸಿವ್ ಥಿಂಗ್ ಬಂದ್ಬಿಟ್ಟು ನಮ್ಮ ಲೈಫ್ ಬಾಯ್ ಡ್ರೋನ್ ಅಂತ. ಆ ಡ್ರೋನ್ ಬಗ್ಗೆ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ದಿಸ್ ವಾಸ್ ಆ್ಯಕ್ಚುಲಿ ಡಿಸೈನ್ಡ್ ಫಾರ್ ಇದು ಆ್ಯಕ್ಚುಲಿ ಡಿಸೈನ್ ಮಾಡಿರೋದು ನಾವು ಗೋವಾ ಟೂರಿಸಮ್ಗೋಸ್ಕರ. ಈಗ ಮ್ಯಾಂಗ್ಳೂರ್ ಟೂರಿಸಮ್ ಅವರು ಬಂದಿದ್ದಾರೆ. ಸೊ ಇದು ಮೇನ್ ಏನಂದರೆ ರೆಸ್ಕ್ಯೂ ಪರ್ಪಸ್ಗೋಸ್ಕರ ಸ್ಕೂಬಾ ಡೈವಿಂಗ್ ಹೋಗ್ತಾರೆ, ಆಮೇಲೆ ಸ್ನಾಕ್ಲಿಂಗ್, ಈ ಥರ ಆ್ಯಕ್ಟಿವಿಟೀಸ್, ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸ್ಗೆಲ್ಲ ಹೋಗ್ತಾರೆ. ಅಲ್ಲೇನಾಗ್ತಾರೆ, ಕರೆಂಟ್ಸು ಇಟ್ ವಿಲ್ ಡೈವರ್ಟ್ ದೆಮ್ ಟು ಅನದರ್ ಏರಿಯಾ. ಅಲ್ಲಿ ಬೋಟ್ಸ್ ಅಲ್ಲಿ ಹೋಗಿಬಿಟ್ಟು ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ದೀಸ್ ಡ್ರೋನ್ಸ್ ವಿಲ್ ಹೆಲ್ಪ್ ಅಸ್ ಗೋ ಆ್ಯಂಡ್ ಟ್ರ್ಯಾಕ್ ದೆಮ್ ಆ್ಯಂಡ್ ರೆಸ್ಕ್ಯೂ ಫಾರ್ ಟೈಮ್ ಬಿಂಗ್ ಟಿಲ್ ಬೇರೆಯವ್ರು ಯಾರನ್ನ ಬಂದುಬಿಟ್ಟು ರೆಸ್ಕ್ಯೂ ಮಾಡೋಕ್ಕೋಸ್ಕರ. ಅದು ಬಿಟ್ಟು ದ ಇಸ್ ಫೈರ್ ಫೈಟಿಂಗ್ ಡ್ರೋನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫೈರ್ ಇಂಜಿನ್ಸ್ ಬಂದುಬಿಟ್ಟು ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ವಿ ಹ್ಯಾವ್ ಫೈರ್ ಫೈಟಿಂಗ್ ಡ್ರೋನ್ಸ್. ಬಿಲ್ಡಿಂಗ್ ಒಳಗಡೆನೇ ಹೋಗಿಬಿಟ್ಟು ಫೈರ್ನ ಸ್ಟಾಪ್ ಮಾಡೋ ಪರಿಸ್ಥಿತಿ, ಇಟ್ ವಿಲ್ ಹೆಲ್ಪ್ ಅಸ್. ಅದು ಬಿಟ್ಟು ನಮ್ಮ ಹತ್ರ ಕ್ಯಾನಿಸ್ಟರ್ ಡ್ರಾಪಿಂಗ್ ಡ್ರೋನ್ಸ್ ಇದೆ. ಇದರಲ್ಲಿ ಮೇನ್ ಏನಂದರೆ ಗ್ರೆನೈಡ್ಸ್ನ ಡ್ರಾಪ್ ಮಾಡ್ಬೋದು, ಟಿಯರ್ ಗ್ಯಾಸ್ ಡ್ರಾಪ್ ಮಾಡ್ಬೋದು. ಬ್ಯಾಕ್ ದೆನ್ ನಮ್ಮ ಆರ್ಮಿ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರಾಣಕ್ಕೆ ಅಪಾಯ ಅದು ಅಲ್ಲಿ ಹೋಗ್ಬಿಟ್ಟು ಅವ್ರು ರಿಲೀಸ್ ಮಾಡೋವಾಗಲ್ಲ. ಆದರೆ ಡ್ರೋನ್ಸಿಂದ ಅವ್ರ ಪ್ರಾಣಕ್ಕೇ ತುಂಬ ನಾವು ಒಂಥರ ಭದ್ರತೆ ಕೊಡೋದ್ರ, ಮತ್ತು ಒಳ್ಳೆ ಶೀಲ್ಡ್ ಥರ ಅವ್ರಿಗೆ ಕಾನ್ಫಿಡೆಂಟಾಗಿ ನಮಗೆ ಅವ್ರು ಭದ್ರತೆಯಾಗಿನೂ ಕಾಪಾಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಸರ್. ಅದು ಬಿಟ್ಟರೆ ಸರ್ವೆಲೆನ್ಸ್ ಇದೆ ಅಗೇನ್ ವಿತ್ ಆರ್ ಲಿಡಾರ್ ಬೇಸ್ ಕ್ಯಾಮ್ರಾಸ್. ಸೊ ಹಿಮಾಲಯಾಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರೆ, ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಥರ್ಮಲ್ ಇಮೇಜ್ರಿ ಕ್ಯಾಮ್ರಾಯಿಂದ ನೀವು ಅಲ್ಲಿ ಮನುಷ್ಯರಿದ್ದಾರಾ ಇಲ್ವಾ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಕಾಪಾಡ್ಬೋದು ಸರ್. ಸೊ ದೀಸ್ ಆರ್ ಆರ್ ಟೈಪ್ಸ್ ಆಫ್ ಡ್ರೋನ್ಸ್.
ನೋಡ್ತಿರ್ಬೋದು ಸುಮಾರು ಡ್ರೋನ್ಗಳಿದ್ದಾವೆ. ಒಂದು ಕಡೆ ರಕ್ಷಣಾ ಕ್ಷೇತ್ರಕ್ಕೆ ತುಂಬ ಅನುಕೂಲ ಆಗುತ್ತೆ, ಒಂದು ಕಡೆ ಅಗ್ನಿಶಾಮಕಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ಸಾರ್ವಜನಿಕ ರಕ್ಷಣೆಗೆ ತುಂಬ ಅನುಕೂಲ ಆಗುತ್ತೆ. ವೆರೈಟಿ ಡ್ರೋನ್ಗಳಿದ್ದಾವೆ, ಐ ಟೆಕ್ನಾಲಜಿ ಡ್ರೋನ್ಗಳಿವು. ಹೀಗಾಗಿ ಇಲ್ಲಿ ಸಹ ಏನು ಶಾಲೆಗಳಲ್ಲಿ ಸಹ ತಂದಿಟ್ಟಿದ್ದಾರೆ ಮತ್ತು ಸಾಕಷ್ಟು ಜನ ಈ ಒಂದು ಡ್ರೋನ್ಗಳ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ನ ಈಗ ಗರುಡ ಏರೋ ಸ್ಪೇಸ್ ಸ್ಟಾಲಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ವಿಧ ವಿಧವಾದ ಡ್ರೋನ್ಗಳು, ಐ ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದರೆ ಐ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರ್ಬೋದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಸಮುದ್ರದಲ್ಲಿ ಬಿದ್ದರೆ, ಏನಾದರೂ ಅವಘಡ ಆದರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ಬೋದು. ಅದಲ್ಲದೆ ಪಕ್ಕದಲ್ಲಿ ಸಹ ಏನೋ ಒಂದು ಐ ಟೆಕ್ನಾಲಜಿ ಡ್ರೋನ್ ಇದೆ. ಇದು ಮಿಸೈಲ್ ಲಾಂಚ್ ಮಾಡುವ ಡ್ರೋನ್. ಇದು ನೋಡ್ತಿರ್ಬೋದು ತುಂಬ ವೇಟ್ ಇದೆ. ಯಾವುದೇ ಒಂದು ಮಿಸೈಲ್ ತಗೊಂಡು ಹೋಗಿ ಒಂದು ದೇಶದ ಮೇಲೆ ಲಾಂಚ್ ಮಾಡ್ಬೋದು. ಯಾರಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂದರೆ ಉಗ್ರಗಾಮಿ ತಾಣಗಳ ಮೇಲೆ ಲಾಂಚ್ ಮಾಡ್ಬೋದು. ಮತ್ತೊಂದು ಕಡೆ ಪಕ್ಕದಲ್ಲಿ ಡ್ರೋನ್ ಇದೆ. ಅದು ಏನಾದರೂ ಬಾಂಬ್ ಬ್ಲಾಸ್ಟ್ ಎಲ್ಲಾದರೂ ಏನು ಆಗುತ್ತಂದರೆ ಅದು 5 ಕಿಲೋಮೀಟರ್ ಅಂತರದಲ್ಲಿ ಕಂಡುಹಿಡಿಯುವ ಡ್ರೋನ್ ಇದು. ನೋಡ್ತಿರ್ಬೋದು ಇದು ಈ ಒಂದು, ಯಾಕಂದರೆ ಕೆಲವೊಬ್ಬರು ಬಾಂಬ್ ಬ್ಲಾಸ್ಟ್ ಅಂದರೆ ಬಾಂಬ್ ತಜ್ಞರು ಅವರು ಮುಂದೆ ಹೋಗಿ ಏನೋ ಸ್ಕ್ಯಾನ್ ಮಾಡ್ತಾರೆ. ಬಟ್ ಇದಲ್ಲ, ಈ ಒಂದು ಡ್ರೋನ್ 5 ಕಿಲೋಮೀಟರ್ ಅಂತರದಲ್ಲೇ ಗೊತ್ತಾಗುತ್ತೆ ಇಲ್ಲಿ ಅಂದರೆ ಬ್ಲಾಸ್ಟ್ ಆಗ್ಬೋದಾ ಆಗಲ್ವಾ ಎಲ್ಲವೂ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಮತ್ತು ಇನ್ನೊಂದು ಡ್ರೋನ್ ಇದೆ. ಇದು ಸಹ ನೋಡ್ತಿರ್ಬೋದು. ಏನಾದರೂ ಅಗ್ನಿ ಅವಘಡ ಆದ ಸಂದರ್ಭದಲ್ಲಿ ಈ ಒಂದು ಡ್ರೋನ್ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಒಂದು ಡ್ರೋನು ಒಳಗಡೆ ಹೋಗಿ ಅಗ್ನಿ ನಂದಿಸುವ ಕೆಲಸ ಮಾಡುತ್ತೆ. ಅಂದರೆ ಐ ಟೆಕ್ನಾಲಜಿ ಎಲ್ಲ ಡ್ರೋನ್ಗಳು ಒಳಗಿದ್ದಾವೆ. ಇಲ್ಲಿ ಕೃತ್ಯಕ್ಕೆ ಬನ್ನಿ ಮಾತಾಡಿಸೋಣ. ಮೇಡಮ್, ವಿಧ ವಿಧವಾದ ಡ್ರೋನ್, ಐ ಟೆಕ್ನಾಲಜಿ ಡ್ರೋನ್ಗಳಿದ್ದಾವೆ. ಏನೆಲ್ಲ ಸ್ಪೆಷಲ್ ಮೇಡಮ್ ಇವೆಲ್ಲ ಅಂತ? ಸೊ ಈಗ ಸ್ಟಾರ್ಟಿಂಗ್ ಏನಂದರೆ ಸರ್, ನಾವು ನೆನ್ನೆ ಒಂದು ಸಾಫ್ಟ್ ಲಾಂಚ್ ಮಾಡಿದ್ವಿ ಸರ್, ನಮ್ಮ UTM ಡ್ರೋನ್ ಟೆಕ್ನಾಲಜಿ ಅಂತ. ಇದೇನಂದರೆ ಅನ್ಮ್ಯಾನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈಗ ನೀವೇ ಇಲ್ಲಿ ನೋಡ್ತಾ ಇದ್ದೀರಿ, ಏರೋ ಇಂಡಿಯಲ್ಲಿ ತುಂಬ ಕಂಪ್ನೀಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್, ಅರೌಂಡ್ 30-40 ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ನಾವೆಲ್ಲ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಕೆಲವರು ಅದನ್ನು ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಬೋದು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನೆಲ್ಲ ಇಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ರೆಗ್ಯುಲೇಟರಿ ಅಥಾರಿಟೀಸ್ಗೆ ಇದನ್ನು ಪಿಚ್ ಮಾಡೋದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ತಯಾರು ಮಾಡಿದ್ವಿ. ಇದರಲ್ಲಿ ಏನಂದರೆ ಯು ಕ್ಯಾನ್ ಟ್ರ್ಯಾಕ್ ಎಕ್ಸಾಕ್ಟ್ಲಿ ನಿಮ್ಮ ಡ್ರೋನ್ ಎಲ್ಲಿ ಫ್ಲೈ ಆಗ್ತಾ ಇದೆ, ಅದರ ಆಲ್ಟಿಟ್ಯೂಡ್ ಏನು, ಅಲ್ಲೊಂಥರ ಐ ಜಸ್ಟ್ ಟೇಕ್ ಯು ಓವರ್ ಹಿಯರ್. ಇಲ್ಲಿ ನೋಡಿದ್ರೆ ನೀವಿಲ್ಲಿ ಡ್ರೋನ್ ಫ್ಲೈ ಮಾಡಬೇಕಂದ್ರೆ ಒಂದಷ್ಟು ಪರ್ಮಿಷನ್ಸ್ ತೊಗೊಂಡಿರ್ತೀರ. 10 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್ ಅಂತ. ಅದಕ್ಕಿಂತ ಜಾಸ್ತಿ ಆಚೆ ಏನಾರ ಹೋದರೆ ಇಟ್ಲ್ ಟ್ರಿಗರ್, ನಮ್ಗೆ ಇಲ್ಲೊಂದು ಸಿಗ್ನಲ್ ಬರುತ್ತೆ. ಸೊ ಆವಾಗ ಪೊಲೀಸ್ ಅಥಾರಿಟಿ ಆಗಲಿ, ಯಾರೇ ಪರ್ಮಿಷನ್ ಕೊಟ್ಟಿರ್ತಾರಲ್ಲ, ಅವರು ಆ ಡ್ರೋನ್ನ ಕಾಲ್ ಮಾಡಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬೋದು, ಅವ್ರ ಲೈಸೆನ್ಸ್ ಆಗಲಿ ಇದಾಗಲಿ. ಸೊ ದಿಸ್ ಇಸ್ ವೆರಿ ಗುಡ್ ಟು ಟ್ರ್ಯಾಕ್ ದ ಸೆಕ್ಯೂರಿಟಿ ಪರ್ಪಸ್ ನಮಗೆ. ಇನ್ನೊಂದು, ಇವಾಗ ಇಲ್ಲಿ ಬಂದರೆ ದಿಸ್ ಇಸ್ ಆರ್ ಲ್ಯಾಂಡ್ ಮೈನ್ ಡಿಟೆಕ್ಷನ್ ಡ್ರೋನ್. ದಿಸ್ ಇಸ್ ವೆರಿ ಇದು ಮೇನ್ ಏನಂದರೆ ಸರ್, ನಾವು ಮೈನ್ಸ್ ಆಗಲಿ, ಆರ್ಮಿ ಮೈನ್ಸ್ ಆಗಲಿ, ಯಾವುದೇ ಇದಾಗಲಿ, ಯೂಶ್ವಲಿ ನಾವು ಬಾಂಬ್ ಡಿಟೆಕ್ಟರ್ಸ್ ಎಲ್ಲ ಎತ್ಕೊಂಡು ಹೋಗಿ ಇಲ್ಲಿ ಚೆಕ್ ಮಾಡ್ತೀವಿ, ಪ್ರಾಣಕ್ಕೆ ಅಪಾಯ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರೋನ್ಸ್ನ ಕಳಿಸ್ಬಿಟ್ಟು ವಿಲ್ ಡಿಟೆಕ್ಟೆಡ್, ಇಟ್ ಗಿವ್ಸ್ ಅಸ್ ಅ ಸಿಗ್ನಲ್. ಅವಾಗ ಹೋಗ್ಬಿಟ್ಟು ದೇ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಟ್ರ್ಯಾಕ್ ದಟ್ ಒನ್ ಥಿಂಗ್. ಇಟ್ ಟೆಲ್ಸ್ ಯು ಎಕ್ಸಾಕ್ಟ್ಲಿ ಅಲ್ಲಿ ಬಾಂಬ್ ಇದೆಯಾ ಇಲ್ವಾ, ಎನಿ ಮೆಟಲ್ ಡಿಟೆಕ್ಟರ್ಸ್ ಆಗಲಿ, ಏನಾದರೂ ಆಗಲಿ. ಅದು ಬಂದು ನಮ್ಮ ರಾಕೆಟ್ ಲಾಂಚರ್ ಅಂತ. ಲೈಕ್ ಯು ಕ್ಯಾನ್ ಸಿ ಇಟ್ ರಿಲೀಸಸ್ ಯುವರ್ ರಾಕೆಟ್ಸ್. ಇಟ್ಸ್ ಅಗೇನ್ ಸ್ಪೆಸಿಫಿಕ್ಲಿ ನಾವು ಬರೀ ಆರ್ಮಿಗೋಸ್ಕರ ಡಿಸೈನ್ ಮಾಡಿರೋದು. ಒನ್ ಆಫ್ ದ ಮೇನ್ ಎಕ್ಸ್ಕ್ಲೂಸಿವ್ ಥಿಂಗ್ ಬಂದುಬಿಟ್ಟು ನಮ್ಮ ಲೈಫ್ ಬಾಯ್ ಡ್ರೋನ್ ಅಂತ. ಆ ಡ್ರೋನ್ ಬಗ್ಗೆ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ದಿಸ್ ವಾಸ್ ಆ್ಯಕ್ಚುಲಿ ಡಿಸೈನ್ಡ್ ಫಾರ್ ಇದು ಆ್ಯಕ್ಚುಲಿ ಡಿಸೈನ್ ಮಾಡಿರೋದು ನಾವು ಗೋವಾ ಟೂರಿಸಮ್ಗೋಸ್ಕರ. ಈಗ ಮ್ಯಾಂಗ್ಳೂರ್ ಟೂರಿಸಮ್ ಅವರು ಬಂದಿದ್ದಾರೆ. ಸೊ ಇದು ಮೇನ್ ಏನಂದರೆ ರೆಸ್ಕ್ಯೂ ಪರ್ಪಸ್ಗೋಸ್ಕರ. ಸ್ಕೂಬಾ ಡೈವಿಂಗ್ ಹೋಗ್ತಾರೆ, ಆಮೇಲೆ ಸ್ನಾಕ್ಲಿಂಗ್, ಈ ಥರ ಆ್ಯಕ್ಟಿವಿಟೀಸ್, ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸ್ಗೆಲ್ಲ ಹೋಗ್ತಾರೆ. ಅಲ್ಲೇನಾಗ್ತಾರೆ, ಕರೆಂಟ್ಸು ಇಟ್ ವಿಲ್ ಡೈವರ್ಟ್ ದೆಮ್ ಟು ಅನದರ್ ಏರಿಯಾ. ಅಲ್ಲಿ ಬೋಟ್ಸ್ ಅಲ್ಲಿ ಹೋಗಿಬಿಟ್ಟು ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ದೀಸ್ ಡ್ರೋನ್ಸ್ ವಿಲ್ ಹೆಲ್ಪ್ ಅಸ್ ಗೋ ಆ್ಯಂಡ್ ಟ್ರ್ಯಾಕ್ ದೆಮ್ ಆ್ಯಂಡ್ ರೆಸ್ಕ್ಯೂ ಫಾರ್ ಟೈಮ್ ಬಿಂಗ್ ಟಿಲ್ ಬೇರೆಯವ್ರು ಯಾರನ್ನ ಬಂದುಬಿಟ್ಟು ರೆಸ್ಕ್ಯೂ ಮಾಡೋಕ್ಕೋಸ್ಕರ. ಅದು ಬಿಟ್ಟು ದ ಇಸ್ ಫೈರ್ ಫೈಟಿಂಗ್ ಡ್ರೋನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫೈರ್ ಇಂಜಿನ್ಸ್ ಬಂದುಬಿಟ್ಟು ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ವಿ ಹ್ಯಾವ್ ಫೈರ್ ಫೈಟಿಂಗ್ ಡ್ರೋನ್ಸ್. ಬಿಲ್ಡಿಂಗ್ ಒಳಗಡೆನೇ ಹೋಗಿಬಿಟ್ಟು ಫೈರ್ನ ಸ್ಟಾಪ್ ಮಾಡೋ ಪರಿಸ್ಥಿತಿ, ಐ ಮೀನ್ ಇಟ್ ವಿಲ್ ಹೆಲ್ಪ್ ಅಸ್. ಅದು ಬಿಟ್ಟು ನಮ್ಮ ಹತ್ರ ಕ್ಯಾನಿಸ್ಟರ್ ಡ್ರಾಪಿಂಗ್ ಡ್ರೋನ್ಸ್ ಇದೆ. ಇದರಲ್ಲಿ ಮೇನ್ ಏನಂದರೆ ಗ್ರೆನೈಡ್ಸ್ನ ಡ್ರಾಪ್ ಮಾಡ್ಬೋದು, ಟಿಯರ್ ಗ್ಯಾಸ್ ಡ್ರಾಪ್ ಮಾಡ್ಬೋದು. ಬ್ಯಾಕ್ ದೆನ್ ನಮ್ಮ ಆರ್ಮಿ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರಾಣಕ್ಕೆ ಅಪಾಯ ಅದು ಅಲ್ಲಿ ಹೋಗ್ಬಿಟ್ಟು ಅವ್ರು ರಿಲೀಸ್ ಮಾಡೋವಾಗಲ್ಲ. ಆದರೆ ಡ್ರೋನ್ಸಿಂದ ಅವ್ರ ಪ್ರಾಣಕ್ಕೇ ತುಂಬ ನಾವು ಒಂಥರ ಭದ್ರತೆ ಕೊಡೋದ್ರ, ಮತ್ತು ಒಳ್ಳೆ ಶೀಲ್ಡ್ ಥರ ಅವ್ರಿಗೆ ಕಾನ್ಫಿಡೆಂಟಾಗಿ ನಮ್ಮನ್ನು ಅವ್ರು ಭದ್ರತೆಯಾಗಿನೂ ಕಾಪಾಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಸರ್. ಅದು ಬಿಟ್ಟರೆ ಸರ್ವೆಲೆನ್ಸ್ ಇದೆ,
ಅಗೇನ್ ವಿತ್ ಆರ್ ಲಿಡಾರ್ ಬೇಸ್ ಕ್ಯಾಮ್ರಾಸ್. ಸೊ ಹಿಮಾಲಯಾಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರೆ, ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಥರ್ಮಲ್ ಇಮೇಜ್ರಿ ಕ್ಯಾಮ್ರಾಯಿಂದ ನೀವು ಅಲ್ಲಿ ಮನುಷ್ಯರು ಇದ್ದಾರಾ ಇಲ್ವಾ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಕಾಪಾಡ್ಬೋದು ಸರ್. ಸೊ ದೀಸ್ ಆರ್ ಆರ್ ಟೈಪ್ಸ್ ಆಫ್ ಡ್ರೋನ್ಸ್. ನೋಡ್ತಿರ್ಬೋದು ಸುಮಾರು ಡ್ರೋನ್ಗಳಿದ್ದಾವೆ. ಒಂದು ಕಡೆ ರಕ್ಷಣಾ ಕ್ಷೇತ್ರಕ್ಕೆ ತುಂಬ ಅನುಕೂಲ ಆಗುತ್ತೆ, ಒಂದು ಕಡೆ ಅಗ್ನಿಶಾಮಕಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ಸಾರ್ವಜನಿಕ ರಕ್ಷಣೆಗೆ ತುಂಬ ಅನುಕೂಲ ಆಗುತ್ತೆ. ವೆರೈಟಿ ಡ್ರೋನ್ಗಳಿದ್ದಾವೆ, ಐ ಟೆಕ್ನಾಲಜಿ ಡ್ರೋನ್ಗಳಿವು. ಹೀಗಾಗಿ ಇಲ್ಲಿ ಸಹ ಏನು ಶಾಲೆಗಳಲ್ಲಿ ಸಹ ತಂದಿಟ್ಟಿದ್ದಾರೆ ಮತ್ತು ಸಾಕಷ್ಟು ಜನ ಈ ಒಂದು ಡ್ರೋನ್ಗಳ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.